ದಯವಿಟ್ಟು ಯಾರು ಬರಕ್ಕೆ ಹೋಗ್ಬಿಡಿ. ಕೊಟ್ಟಿವ್ರಿಗಂತೂ ನಿಜವಾಗ್ಲೂ ಬರಬೇಡಿ. ಕಮ್ಮಿ ಅಂದರೂ ನಿಮಗೆ ನಾರ್ಮಲ್ ಜನರಲ್ ದರ್ಶನಕ್ಕೆ ನಿಂತ್ಕೊಂಡ್ರೆ ನಿಮಗೆ 7 ರಿಂದ 8 ಅವರ್ ದರ್ಶನ ಆಗೇ ಆಗುತ್ತೆ. ಇನ್ ಕೇಸ್ ನೀವೇನೋ VIP ಟಿಕೆಟ್ ತಗೊಂಡು 1000 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ಅಂದರೆ ದೇವರನ್ನೇ ವರ್ತಾ ಅಲ್ಲ. ಅದು 3 ಅವರ್ ಕಾಯಿಸ್ತಾರೆ, ಬೇಕು ಅಂತಲೇ 3 ಅವರ್ ಕಾಯಿಸ್ತಾರೆ. ನಿಮಗೆ ಯಾವುದೇ ರೆಸ್ಪೆಕ್ಟು ಇಲ್ಲ, 1000 ರೂಪಾಯಿ ಕೊಟ್ಟಿದ್ದೀರಂತ ಬೆಲೆನೂ ಇಲ್ಲ ನಿಮಗೆ. ನಿಮ್ಮನ್ನ ಒಳ್ಳೆ ಗೂಂಡಾಗಳ ಥರ ವರ್ತಿಸ್ತಾರೆ ಅವರೆಲ್ಲ. ಎಲ್ಲ ಗೂಂಡಾಗಳ ಥರ ವರ್ತಿಸಿ ಹೊಡಿಯೋದೊಂದು ಬಾಕಿ ಅಷ್ಟೇ ಅವ್ರೆಲ್ಲರಿಗೂ. ಕರ್ನಾಟಕದವ್ರು ಅಂದರೆ ಕೆಕ್ಕರಿಸ್ಕೊಂಡು ನೋಡ್ತಾರೆ, ಹಂಗೇನೆ ಏನೋ ಮಾಡ್ಬಿಟ್ಟಾರೆ ಆ ಥರ ನೋಡ್ತಾರೆ ಎಲ್ಲ. ಇಲ್ಲಿ ಬಂದು ಫೇಮಸ್ ಆಗ್ತಿರೋದೇ ಕರ್ನಾಟಕದವ್ರಿಂದ. ಅಂಥದ್ರಲ್ಲಿ ಇವರೆಲ್ಲ ಅವ್ರು ಆಡೋದು ನೋಡ್ಬಿಟ್ರೆ ಮಾತಾಡಬಾರ್ದು. ದೇವ್ರ ಹೆಸರಲ್ಲಿ ಸೀರಿಯಸ್ಲಿ ಇವ್ರು ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ. ಈ ಲೇಡೀಸ್ ಮೇಲೆಲ್ಲ ಕೈ ಮಾಡ್ತಾರೆ, ಸರಿ ಅದು ಲೇಡೀಸ್ ಮೇಲೆ ಕೈ ಮಾಡಿರೋದು. ಕೊಡೋದು ವೇಸ್ಟ್, ಇಲ್ಲಿ ಟಿಕೆಟ್ ತಗೊಳ್ಳೋದು ವೇಸ್ಟ್. ನಾರ್ಮಲ್ ಎಲ್ಲ ರೌಡಿಸಮ್ ಮಾಡ್ತಾರೆ ಜಾಸ್ತಿ, ಎಲ್ಲ ಬರೀ ರೌಡಿಸಮ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಕನ್ನಡದವರು ಸೆಲೆಬ್ರಿಟೀಸ್ ಇವ್ರು ಬಂದಿರೋದಕ್ಕೆ ಈ ದೇವಸ್ಥಾನ ಐತಿ ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ದೇವಸ್ಥಾನ ಹೆಸರು ದುಡ್ಡಿನ ದಂಧೆ ಮಾಡ್ತಾ ಇದ್ದಾರೆ. ಟಿಕೆಟ್ ಇಲ್ವಂತೆ, ಅವ್ರ ಬಂದ್ರೆ ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ಮ ಕನ್ನಡ ಜನಗಳು ಬರ್ತಾ ಇರೋದು. ಎಲ್ಲ ವಾಟ್ಸಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕು ಎಲ್ಲರಿಗೂ.